ಶಿವಮೊಗ್ಗ ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮ್ಮ ಜೊತೆ ಎಪಿಸೋಡ್ಗೆ ಸ್ವಾಗತ. ನಾನು ಶಿವಮೊಗ್ಗ ಹನಕೆರೆಕಟ್ಟೆಗೆ ಬಂದಿದ್ದೆ. ಇಲ್ಲಿ ಮಾರ್ಕೆಟ್ ನೋಡ್ರಿ ಹೆಂಗಿದೆ. ಇದು ಐನೂರು ಅಂತ ಊರ ಹೆಸರು. ಇಲ್ಲಿ ಕೋಳಿ ತಗೊಂಡೋಣ ಅಂತ ಬಂದಿದ್ದೆ. ಚಿಕನ್ನು ತಗೊಂಡಿದ್ದೀನಿ. ಫ್ಯಾಮಿಲಿ ಎಲ್ಲ ಇಲ್ಲಿದೆ. ಹನಕೆರೆಕಟ್ಟೆಗೆ ಹೋದರೆ ಟವರ್ ಸಿಗಲ್ಲ. ಏನಿದ್ರು ಇಲ್ಲೇ ವಿಡಿಯೋ ಹಾಕಂಗಿದ್ರೆ ಇಲ್ಲೇ ಹಾಕಬೇಕು. ಹನಕೆರೆಕಟ್ಟೆಗೆ ಹೋದರೆ ಮತ್ತೆ ಟವರ್ ಸಿಗಲ್ಲ. ಹನಕೆರೆಕಟ್ಟೆಗೆ ಈಗಿನ ಹೋಗ್ತಾ ಇರೋದು. ಈ ಫುಲ್ ವಿಡಿಯೋ ನಾನು ತೋರಿಸಿ ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಿದ್ದೀನಿ. ಈ ಟ್ರಿಪ್ ಅನುಭವ ಹೇಗಿದೆ ಅಂತ ನೋಡೋಣ ಬನ್ನಿ. ದಾರಿ ಉದ್ದಕ್ಕೂ ನೇಚರು ಅಲ್ಲಿರೋದು. ಹನಕೆರೆಕಟ್ಟೆಗೆ ಹೊರಟ್ವಿ ಅಂದರೆ ಶಿವಮೊಗ್ಗದಿಂದ ಫುಲ್ಲು ನೇಚರೇ, ಕಾಡು ಇರೋದು, ಫಾರೆಸ್ಟ್ ಇದೆ. ಅದೆಲ್ಲ ನೋಡೋಕ್ಕೆ ಚೆಂದ. ತುಂಬ ವೀಡಿಯೋ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾನು ವೀಡಿಯೋ ಮಾಡಲಿಲ್ಲ. ತುಂಬ ಹಸಿರು, ಎಲ್ಲಿ ನೋಡಿದರೂ ಹಸಿರು ಗಿಡಗಳು ಮತ್ತು ಸೋನೆ ಮಳೆ ಅನುಭವ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ವೀಡಿಯೋ ತೆಗೆದು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತೋರಿಸಿದ್ರೆ ಓಕೆ, ಬರೀ ಅದನ್ನೇ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹಾಕಿಲ್ಲ ನಾನು. ನೀವೊಂದು ಸರಿ ಬಂದರೆ ಒಂದು ಸರಿ ವಿಸಿಟ್ ಮಾಡಿ ಹನಕೆರೆಕಟ್ಟೆಗೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಸಾಂಗಿಗೆ ಡಬ್ ಮಾಡಿವಿ. ಹೇಗೆ ಬಂದಿದೆ ಹೇಗೋ ಗೊತ್ತಿಲ್ಲ. ನಾನಂತೂ ನಾಚ್ಕೊಂಡು ಆಡಿದ್ದೀನಿ. ನೀವೇ ಹೇಳಬೇಕು ಹೇಗೆ ಬಂದಿದೆ ಅಂತ. ಮತ್ತು ಹನಕೆರೆಕಟ್ಟೆಗೆ ಹೋದ್ಮೇಲೆ ಬಂದ ತಕ್ಷಣ ಒಂದು ರೂಮ್ ತೊಗೊಂಡ್ವಿ. ರೂಮ್ ತೊಗೊಂಡು ಇದೊಂದು ಕಾರು, ನಂದೊಂದು ಕಾರು, ನಮ್ಮ ಮಾವ ಅವ್ರದ್ದು ಆಪೆ ಗಾಡಿ. ಈ 3 ಗಾಡಿಯಲ್ಲಿ ಬಂದಿದ್ದೀವಿ ನಾವು. ಒಂದು ಆಪೆ ಗಾಡಿ, ಒಂದು ಕಾರು, ಇದೊಂದು ಬೆಂಗಳೂರಿಂದ ಬಂದಿದ್ದಾರೆ ಇವರು. ಇದು ಒಂದು ಕಾರು. ಎಲ್ಲ ಅಲ್ಲಲ್ಲ ನಿಂತಿದ್ದಾರೆ. ಸ್ನಾನ ಮಾಡ್ಕೊಂಡ್ವಿ ಈಗ. ಇಲ್ಲಿ ಸಖತ್ತಾಗಿತ್ತು ನೀರು ಮಾತ್ರ. ಸ್ನಾನ ಮಾಡಿಕೊಂಡು ಈಗ ಮೇಲೆ ಬಂದೀವಿ. ಇನ್ನೂ ಆಡೋಕ್ಕೆ ಮನಸ್ಸು, ಆದರೆ ಬಿಸಿಲು ಹೊಲ್ಟೋಯ್ತು. ಬಿಸಿಲು ಇದ್ದಿದ್ರೆ ಗ್ಯಾರಂಟಿ ಇನ್ನೂ ಎದ್ದೇಳ್ತಿರಲಿಲ್ಲ. ಇಲ್ಲಿ ವಿಡಿಯೋ ತೆಗ್ದಿರೋದು ಹುಡುಗರು ಆಟ ಆಡಿರೋದೆಲ್ಲ ವಿಡಿಯೋ ಇದೆ ನನ್ನ ಹತ್ರ, ಹಾಕಿದ್ದೆ ನಾನು. ಬಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ, ಈ ಥರ ಓಪನ್ ಆಗಿ ಮಕ್ಕಳನ್ನ ಸೇಫ್ಟಿ ಇಲ್ದಂಗೆ ಆಟ ಆಡಿಸಿದ್ರೆ ಆ ವಿಡಿಯೋ ತೊಗೊಳಲ್ಲ ಅಂತ ಹೇಳಿದ್ದಕ್ಕೆ ನಾನು ಆ ವಿಡಿಯೋನ ತೆಗ್ದೆ. ಆಮೇಲೆ ವ್ಯೂ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು. ಹಾಗೆ ನಾನು ಒಂದು ಫೋಟೋ ತಗೊಂಡೆ. ಅಲ್ಲಿಂದ ನಾನು ನನ್ನ ಮಗಳು ಸ್ವಲ್ಪ ಹಾಗೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಎಲ್ಲರದ್ದು ಸ್ನಾನ ಆಗಿತ್ತು, ಬಟ್ಟೆ ಚೇಂಜ್ ಮಾಡಿದ್ರು. ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೀವಿ. ನಾನು ನನ್ನ ಮಗಳು ಎಲ್ಲ ಆಟ ಆಡ್ಕೊಂಡು ಎಲ್ಲ ಓಡಾಡ್ಕೊಂಡು ಫೋಟೋ ತಗೊಂಡು, ಮತ್ತು ಹೊಟ್ಟೆ ತುಂಬ ಹಸಿತಾಯಿತ್ತು. ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಅಲ್ಲಿಂದ ಹೊರಟ್ವಿ. ಇಲ್ಲೇ ನಾವು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಯ್ತು ಅಲ್ಲಿಗೆ ಹೋಗೋದು ಅಂಥೇಳಿ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಅಲ್ಲಿಂದ ಹೊರಟು ದಾರಿ ಉದ್ದಕ್ಕೂ ಇದೇ ಥರ ಮರಗಳು. ಇದು ನೋಡೋಕ್ಕೆ ಜಲ್ದಿಗೆ ನೀಲಗಿರಿ ಮರಗಳು ಕಣ್ಣಂಗೆ ಕಾಣ್ತವೆ. ಬಟ್ ಇದು ನೀಲಗಿರಿ ಮರ ಅಲ್ಲ, ಇದು ಯಾವುದೋ ಬೇರೆ ಮರ. ಇದು ನಿಮ್ಗೇನಾದರೂ ಗೊತ್ತಿದ್ದರೆ ಯಾವ ಮರ ಅಂತ ಕಮೆಂಟ್ ಮಾಡಿ. ಇಲ್ಲಿ ಹೆಂಗಿದೆಯಪ್ಪ ರೋಡು ಅಂದರೆ ಸಿಂಗಲ್ ರೋಡು. ಇಲ್ಲಿ ಡಬಲ್ ರೋಡ್ ಇಲ್ಲ. ಸಿಂಗಲ್ ರೋಡಲ್ಲೇ ಬಂದರೆ ಕೆಳಗಡೆ ಹಿಡಿಬೇಕು. ತುಂಬ ಕಷ್ಟ ಈ ರೋಡಲ್ಲಿ ಡ್ರೈವ್ ಮಾಡೋದು. ಸಡನ್ನಾಗಿ ಟರ್ನು, ಸಡನ್ನಾಗಿ ದಿಬ್ಬಗಳು ಇದ್ದಾವೆ. ಇದು ಹನಕೆರೆಕಟ್ಟೆಯಿಂದ ಪೀರಾನಿಗುಡ್ಡ ಅಂತ ಹೇಳಿ ಹೆಸರು. ಪೀರಾನಿಗುಡ್ಡ ಹೋಗ್ತಾ ಇರೋದು. ಅಲ್ಲಿಂದ ಇಲ್ಲಿಗೆ 38 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು. ಹೊಟ್ಟೆ ತುಂಬ ಹಸಿತಾಯಿತ್ತು. ಅನ್ನ ಬೇರೆ ಕಡಿಮೆ ಇತ್ತು. ಹುಡುಗರಿಗೆಲ್ಲ ಬಿಸ್ಕೆಟ್ ಕೊಡ್ತೀವಿ ಬರ್ರಿ ಅಂದಿದ್ದಕ್ಕೆ ಬಿಸ್ಕೆಟ್ಗೋಸ್ಕರ ಓಡ್ಬಂದರು. ಅನ್ನ ತಿಂದರೆ ಅಂದರೆ ಬೇಡ ಅಂದರು. ಬಿಸ್ಕೆಟ್ ತೋರಿಸಿದ ತಕ್ಷಣ ಎಲ್ಲ ಓಡ್ಬಂದರು. ಓಕೆ, ಅವ್ರಿಗೆಲ್ಲ ಬಿಸ್ಕೆಟು, ನಮಗೆ ರೈಸ್ ಸ್ವಲ್ಪ ನಾವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಆಮೇಲೆ ಮಂಡಕ್ಕಿ ಇದು ಸ್ವಲ್ಪ ರೋಸ್ಟ್ ಮಾಡಿದ್ದು ಮಂಡಕ್ಕಿ ಎಲ್ಲ ತಿಂದ್ವಿ ನಾವೆಲ್ಲ. ಮಂಡಕ್ಕಿ ತಿನ್ನಬೇಕಾದ್ರೆ ನಮ್ಮ ಮಾವ ಅವರು ಬಂದರು. ಅವ್ರದ್ದು ಆಪೆ ಗಾಡಿ ಎಲ್ಲ ಸ್ವಲ್ಪ ಸ್ಲೋ ಬರೋದು. ನೋಡಿ, ಇದೇ ಪೀರಾನಿಗುಡ್ಡ. ಇದು ಔಟ್ಲುಕ್ ಫೋಟೋ, ಇದು ಒಳಗಡೆ ಫೋಟೋ. 60 ಅಡಿ ಉದ್ದ ಇದೆ. ಇದು ತುಂಬ ಪವಾಡ ಇದೆ ಅಂತ ನಂಬ್ತಾರೆ ಇಲ್ಲಿ. ಮತ್ತು ಇದು ಅಲ್ಲಿಂದ ಒಂದು 10 ಹೆಜ್ಜೆ ಮುಂದೆ ಇರೋ ದರ್ಗ. ಇದು ತುಂಬ ಪವಾಡ ಇರೋ ಜಾಗ. ಇಲ್ಲಿ ದೆವ್ವ ಹಿಡ್ದಿರೋರು, ಏನಾದರೂ ಮಾಟ ಮಂತ್ರ ಮಾಡಿರೋರು, ಮತ್ತು ಕೈ ಕಾಲೆಲ್ಲ ಇಳಿತೆ ಸೇದುತ್ತೆ ಅನ್ನೋರು ಇಲ್ಲಿ ಬಂದರೂ ಒಳ್ಳೆಯದಾಗುತ್ತೆ. ಹನಕೆರೆಕಟ್ಟೆಗೆ ಹೋದವರು ಇಲ್ಲಿಗೆ ಬಂದೇ ಬರ್ತಾರೆ. ಈ ಪೀರಾನಿಗುಡ್ಡಕ್ಕೆ ಬರ್ದಲೇ ಹೋಗಲ್ಲ. ಕೆಲವ್ರು ಮಾತ್ರ ಹೋಗ್ತಾರೆ. ಆಲ್ಮೋಸ್ಟ್ ಜನ ಇಲ್ಲಿ ಬಂದೇ ಹೋಗೋದು. ಇದಿಷ್ಟು ನಮ್ಮ ಶಿವಮೊಗ್ಗ ಮತ್ತು ಹನಕೆರೆಕಟ್ಟೆ ಪೀರಾನಿಗುಡ್ಡ ಓಡಾಡ್ಕೊಂಬಂದಿರೋ ಟ್ರಿಪ್ಪು. ತುಂಬ ಎಂಜಾಯ್ ಮಾಡಿದ್ವಿ ಈ ಸರಿ ಹೋಗಿ. ತುಂಬ ಎಂಜಾಯ್ ಅಂದರೆ ಹುಡುಗರೆಲ್ಲ ತುಂಬ ಖುಷಿಯಾಗಿದ್ದಾರೆ. ಆಮೇಲೆ ನಾವು ಹೋದ್ಮೇಲೆ ತುಂಬ ಮಳೆ ಇರಲಿಲ್ಲ. ಮಳೆ ಇಲ್ದಿರೋ ಕಾರಣ ನಮ್ಗೆ ಸ್ವಲ್ಪ ಓಡಾಡೋಕ್ಕೆ ಟೈಮ್ ಸಿಕ್ತು. ಮಳೆ ಸ್ಟಾರ್ಟ್ ಆಗ್ತಿದ್ರೆ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಇಷ್ಟೊಂದು ವ್ಯೂ ನೋಡೋಕ್ಕಾಗ್ತಾ ಇರಲಿಲ್ಲ.
ಇಷ್ಟೊಂದು ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸರಿ ಹೋದಾಗ ಲಾಸ್ಟ್ ಟೈಮ್ ಹೋದಾಗಲೂ ಮಳೆ ಇರಲಿಲ್ಲ, ಈ ಸರಿ ಹೋದಾಗಲೂ ಮಳೆ ಇಲ್ಲ. ತುಂಬ ಚೆನ್ನಾಗಿದೆ. ಕಾರ್ ತಗೊಂಡಾದಾಗ ಒಂದು ಸರಿ ಹೋಗಿದ್ದೆ. ಇದು ಕಾರ್ ತಗೊಂಡು ನಾನು 2ನೇ ಟ್ರಿಪ್ ಹೋಗಿರೋದು ಶಿವಮೊಗ್ಗ ಆನೆಗೆರೆಕಟ್ಟೆಗೆ. ತುಂಬ ಜಾಲಿ ಅನ್ನಿಸ್ತು. ಲಾಸ್ಟ್ ಟೈಮ್ ಹೋದಾಗ ನಾನು ಓಮಿನಿಯಲ್ಲಿ ಒಂದು ಸರಿ ಹೋಗಿದ್ವಿ. ನಾವು, ನಮ್ಮ ಅಣ್ಣವರು ಮತ್ತು ನಮ್ಮ ಭಾವರೆಲ್ಲ ಹೋಗಿದ್ವಿ. ಆವಾಗ ಇನ್ನೂ ಸಖತ್ ಮಜಾ ಇತ್ತು. ಯಾಕೆಂದರೆ ಆವಾಗ ದುರ್ಗಕ್ಕೆ ಹೋಗಿದ್ವಿ. ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಆ್ಯಕ್ಟಿವಿಟಿ ತುಂಬ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿದ್ವಿ. ನಮ್ಮ ಈ ಫ್ಯಾಮಿಲಿ ಟ್ರಿಪ್ ಹೇಗಿತ್ತು? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್.